ಅಬ್ಬಾ ಅಮ್ಮ ನೋಡ್ದೇನಮ್ಮ ಎಷ್ಟೋ ನೀರು ಬರ್ತಾ ಇದ್ದಾವೆ. ಒಂದು 3 ಇಂಚ್ ನೀರು ಬಿದ್ದೇವೇನಪ್ಪ. ಸದ್ಯ ಹೆಂಗೋ ಸಾಲ ಸೋಲ ಮಾಡಿ ಬೋರ್ ಹಾಕ್ಸಿದ್ಕೂ ಸಾರ್ಥಕ ಆಯ್ತು. ಮತ್ತಿನ್ನೇನು ನಾನು ಹೇಳ್ದೆ ತಾನೆ, ಅಲ್ಲಿ ಮೊದಲು ಪಾಯಿಂಟ್ ಮಾಡಿಸಿದ್ದ ಬೇಡ ಅಂತಾನ, ಅದಕ್ಕೆ ಇಲ್ಲಿ ಕೊರೆದಿದ್ಕೆ ಇಲ್ಲಿ ನೀರು ಬಿದ್ವು ನೋಡ್ದಾ. ಹೆಂಗೋ ನಮ್ಮ ಅದೃಷ್ಟ ಬಿಡಪ್ಪ, ನೀರು ಸಖತ್ತಾಗಿ ಬರ್ತಾ ಇದ್ದಾವೆ. ಇನ್ಮೇಲೆ ಅಡಿಕೆ ಗಿಡಕ್ಕೆ ಏನು ಭಾರ ಇರಲ್ಲ. ಇನ್ನೊಂದು ವರ್ಷ ಅಡಿಕೆ ಗಿಡ ಬರ್ತಾವೆ ಫಸ್ಲಿಗೆ, ಅವಾಗ ಒಳ್ಳೆ ದುಡ್ಡು ಮಾಡ್ಬೋದು ಕಣಸಿನ. ಹೆಂಗ ಒಳ್ಳೆ ಗಳಿಗೆಯಲ್ಲಿ ಬೋರ್ ಕೊರ್ಸಿದ್ವಿ ನಾವು ಅಲ್ವೇ. ಹೌದಮ್ಮ, ಒಳ್ಳೆ ಗಳಿಗೆಲೆ ಕಳಿಸಿದ್ದೀವಿ. ನೀರು ಚೆನ್ನಾಗಿ ಬಿದ್ವು ಏನೋ ಹೆಂಗೋ ದೇವ್ರ ದಯೆಯಿಂದ. ಇನ್ಮೇಲೆ ಮೋಟ್ರ್ ತಂದುಬಿಟ್ಟು ಅಡಿಕೆ ಗಿಡಕ್ಕೆ ಏರೋಟ್ ಮಾಡಬೇಕು, ಗುಂಡಿ ತೆಗ್ದು. ಅಂತೂ ಇಂತೂ ಲಸ್ಮಕ್ಕ ಗಂಗಾ ಮಾತೆ ನಿಮಗೆ ಒಳ್ಳೆ ಬಿಟ್ಲಮ್ಮ. ಹೆಂಗ ಚೆನ್ನಾಗಿ ನೀರು ಬಿದ್ದೇವೆ. ಹ್ಞೂ ಕಣೆ ಭಾಗ್ಯಮ್ಮ, ಈಗ 500 ಅಡಿ ಕೊರೆದೇವ್ರೆ, ಅದಕ್ಕೆ ಒಂದು 3 ಇಂಚ್ ನೀರು ಬಿದ್ದೇವೆ. ನೋಡು ಎಷ್ಟು ಮ್ಯಾಕನ ಎಗರೇವೆ ನೀರು. ಹ್ಞೂನಮ್ಮ ಚೆನ್ನಾಗಿ ಎಗರಿದೇವೆ. ಪೂಜೆ ಮಾಡ್ಬೇಕಲ್ಲ. ಮಾಡ್ಬೇಕಮ್ಮ. ಇರು ನೋಡೋಣ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ. ರೀ ರೀ ಇದಕ್ಕೆ ಪೂಜೆ ಮಾಡಕ್ಕೆ ಗಂಗಮ್ಮನ ಸಾಮಾನೆಲ್ಲ ನಾ ತಗೊಂಬರ್ಲಾ? ಅಯ್ಯೋ ಲಕ್ಷ್ಮಿ, ಇನ್ನು ಕೇಳ್ತೀಯಲ್ಲ, ಹೋಗಿ ತಗೊಂಬ ಹೋಗು. ತಂದಿಲ್ವ ನೀನಿನ್ನ? ಅಯ್ಯೋ ನಾನು ಅಲ್ಲೇ ತಂದು ಇಲ್ಲೆಲ್ಲ ಗುಡ್ಲು ತೆಗಿಟ್ಟಿದ್ಯೇನೋ ಅಂತ ನಾನು ತಿಳ್ಕೊಂಡಿದ್ದೆ. ನೀರು ಬಿದ್ದವಲ್ಲ, ಇನ್ನೇನು ಸಾಕಲ್ವ 500 ಅಡಿಗೆ ನಿಲ್ಸ್ಬಿಡೋಣ. ಸಾಕು, ಇಷ್ಟೊಂದು ನೀರು ಬಂದೇವಲ್ಲ. ಸಾಕು ಕಣ್ರಿ, ಇಷ್ಟೇ ಸಾಕು. ನಮಗೆ ದುಡ್ಡು ಬೇರೆ ಇನ್ನೂ ಕಡಿಮೆ ಐತೆ, ಇನ್ನು ಎಷ್ಟ ಸಾಲ ಬರುತ್ತೋ ಏನೋ ಗೊತ್ತಿಲ್ಲ. ಸಾಕಿಲಿಗೆ ನಿಲ್ಸ್ಬಿಡಿ. ಗಂಗಮ್ಮನ ಸಾಮಾನು ತಗೊಂಬಂದು ಪೂಜೆ ಮಾಡ್ತೀನಿ. ನಾನು ಹೋಗಿ ಮತ್ತಕ್ಕೆ ಹೋಗಿ ಎಲ್ಲ ತಗೊಂಬರ್ತೀನಿ. ನಾನಿನ್ನು ನೀರು ಬೀಳ್ತಾವೋ ಹೆಂಗೋ ಅಂತ ಹೇಳಿ ಸುಮ್ಮನಾಗಿದ್ದೆ. ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಸಾಮಾನು ತಗೊಂಡು ಜಲ್ದಿ ಬರ್ತೀನಿ. ಇಲ್ಲೇ ಇರ್ರಿ ನೀವು, ಅತ್ತೆ ಇಲ್ಲೇ ಇರ್ರಿ. ಸೂರ್ಯ ಇಲ್ಲೆಲ್ಲೋ ಆಟ ಆಡ್ತಾ ಇದ್ದಾನೆ, ಹುಷಾರು ನೋಡ್ಕೊಳ್ರಿ. ಬರ್ತೀನಿ. ಸರಿ ಆಯ್ತು, ಬೇಗ ಬಾ ಹೋಗು. ನಡಿಯ ಭಾಗ್ಯಮ್ಮ, ಹೋಗಿ ಪೂಜೆ ಸಾಮಾನು ತಗೊಂಬರೋಣ ಬೇಗ. ಸರಿ ಆಯ್ತು ಬಾ. ಓ ಏನು ಸೀನಪ್ಪ, ನೀರು ಸಿಕ್ಬಿಟ್ಟಾವೆ ಅಲ್ಲೇನೆ. ಬಾಬಾ ಮಸ್ತ್ ನೀರು ಬಂದೇವೆ ಬಿಡಮ್ಮರೆ. ಎಷ್ಟು ಅಡಿ ಕೊರಿದ್ರು ಬೋರ? ನೀವು ಅಡಿ ಕಡ್ದೇವೆ ಕಣಣ್ಣ. ಅದಕ್ಕೆ ನಿಲ್ಸಿದ್ದೀವಿ ಸಾಕು ಅಂತಾನೆ. ಅದಕ್ಕೆ ಪೂಜೆ ಸಾಮಾನು ತರಕ್ಕೆ ಹೋಗೋಣ ನಿಂತು ತಗೊಂಬಂದು ಪೂಜೆ ಮಾಡಿ ನಿಲ್ಸ್ಬಿಡ್ತೀವಿ ಸಾಕು. ಈಗ ಎಷ್ಟು 489 ಆಯಿತು. 10 ಅಡಿ ಕೊರೆದ್ರು. 10 ಅಡಿ ಕೊರೆದ್ರೆ ನೀರಂತೂ ಬೂಸ್ಬಿಟ್ಕೊಂಡು ಬಂದ್ಬಿಟ್ವು. ಹೆಂಗೆ ಹೋಗ್ತಾ ಇದ್ದಾವೆ ನೋಡು. ನಮ್ಗಂತೂ ಖುಷಿ ಆತಪ್ಪ. ಖುಷಿ ಆಗ್ದಂಗಿರುತ್ತೇನಪ್ಪ. ಯಾವುದೇ ಬೇಸಾಯ ಮಾಡೋಂಗೆ ರೈತನಿಗೆ ಜಮೀನಾಗೆ ನೀರು ಸಿಕ್ಕರೆ ಆ ಬಂಗಾರನೇ ವಜ್ರ ವೈಡೂರ್ಯ ನಿಧಿ ಸಿಕ್ಕದ ಅಷ್ಟೇನೆ ಸಂತೋಷ ಆಗುತ್ತೆ. ಹೆಂಗೋ ನೀನು ಅದೃಷ್ಟವಂತ ಮರೆಯ, ನೀರು ಸಿಕ್ಕೋದು ಅಂತ. ಎಲ್ಲ ದೇವರ ಆಶೀರ್ವಾದ ಕಾರಣ. ನಮ್ದೇನೈತಿ ಹೇಳು. ಏನು ಸೌಕರ್ರಿ, ಸೀನಪ್ಪನ ಹೊಲ್ದಾಗೆ ಕೊನೆಗೂ ನೀರು ಬಿದ್ದುಬಿಟ್ಟವೆ. ಕಾಣಿಸ್ತೈತೆ ಕಣ್ಲ ತಿಪ್ಪೆ, ಕಾಣಿಸ್ತೈತಿ. ನಡಿ, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ಪುಕ್ಸಟ್ಟೆ ಜಮೀನು ತಗೊಂಡು ಈಗ ಬೋರ್ ಹಾಕ್ಸಿ ನೀರು ಕೊಸ್ಬಿಟ್ಟ, ನೀರು ಬೀಳಂಗೆ ಮಾಡ್ಬಿಟ್ಟ ನೋಡು ಸೀನಪ್ಪ. ಬರ್ರಿ ಸಾವ್ಕಾರ ಸಿದ್ದಪ್ಪರೇ, ಬರ್ರಿ. ಸೀನಪ್ಪ ನೋಡ್ರಿ ಬೋರ್ ಕೊರ್ಸಿ ನೀರು ತೆಗೆದ್ಬಿಟ್ಟ. ಹ್ಞೂನಪ್ಪ ಶಂಕರಪ್ಪ, ತೆಗೆದ್ಬಿಟ್ನಪ್ಪ ನೀರ. ಅಂತೂ ಇಂತೂ ಸೀನಪ್ಪಗೆ ಚೆನ್ನಾಗಿ ನೀರು ಸಿಕ್ಕೇವೆ, ಒಳ್ಳೇದಾಗಲಿ. ಸಾವ್ಕಾರ್ರೆ ಏನು ಒಳ್ಳೇದಾಗುತ್ತೋ ಏನೋ. ಎಲ್ಲನ ಜನಗಳೆಲ್ಲನ ಒಂಥರ ಮಾತಾಡ್ತಾ ಇದ್ದಾರೆ. ಸೀನಪ್ಪ ಇವಾಗ ಬೋರ್ ಕೊರ್ಸೋ ಅಷ್ಟೊತ್ತಿಗೆ ಜನಗಳ ಮಾತು ಯಾರು ನಿಲ್ಸಕ್ಕಾಗಲ್ಲ. ಏನ್ಲ ತಿಪ್ಪ ಹಿಂಗೆ ಹೇಳ್ತಾ ಇದ್ಯಾ? ಜನ ಏನೋ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಬೋರ್ ಕೊರ್ಸೇನೆ ಸೀನಪ್ಪ ನೀರು ಸಿಕ್ತಪ್ಪ ಅದೃಷ್ಟವಂತ ಅಂತಾನ ಮಾತಾಡ್ತಾರೆ. ಇನ್ನೇನಂತಾರೆ? ಅಯ್ಯೋ ಹಂಗಂದ್ರೆ ಏನೋ ಪರವಾಗಿಲ್ಲ, ಆದರೆ ಜನಗಳು ದುಡ್ಡು ತಗೊಂಡು ಬೋರ್ ಹಾಕಿಸ್ಕೊಂಡ ಸೀನಪ್ಪ. ಅದು ನೀರು ಸಿಕ್ಕಿದ್ರೂ ಎಷ್ಟು ದಿನ ಇರುತ್ತೋ ಅಂತ ಹೇಳೋಕ್ಕಾಗಲ್ಲ. ಜನಗಳಿಗೆ ಮೋಸ ಮಾಡಿ ಯಾರು ಉದ್ಧಾರ ಆಗಿರೋರಿಲ್ಲ. ಅವನ ಹೆಂಡತಿಯಿಂದನ ಸೀನಪ್ಪ ಇವತ್ತು ಮೋಸ ಮಾಡ್ತಾ ಇದ್ದಾನೆ ಊರಿನ ಜನಗಳಿಗೆಲ್ಲನ, ಗ್ರಾಮಸ್ಥರಿಗೆಲ್ಲನ ಅಂತಾನ ಮಾತಾಡ್ಕೊಂತ ಇದ್ದಾರೆ ಅಲ್ವೇನ್ರಿ ಸಾವ್ಕಾರ್ರೆ? ಹ್ಞೂ ಕಾಣೋ ಶಂಕರಪ್ಪ, ಹಂಗೆ ಮಾತಾಡ್ಕೊಂತ ಇದ್ರಂತಪ್ಪ. ನಾವೆಲ್ಲ ಹೇಳ್ತಾ ಇರೋದು ಹಿಂಗೆ ಮಾತಾಡೋದು ನಾವು ಕೇಳಿಸ್ಕೊಂಡ್ವಿ. ಅಲ್ಲ, ಇದಕ್ಕೆ ಬಂದಿರೋ ದುಡ್ಡನಾಗೆ ಬೋರ್ ಕೊರಿಸ್ತಾ ಇದ್ದಾನೆ ಸೀನಪ್ಪ. ಹೆಂಡ್ತಿ ರಾಜಕೀಯಕ್ಕೆ ನಿಲ್ಲಿಸಿ ಹಿಂಗೆ ದುಡ್ಡು ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ ಸೀನಪ್ಪ ಅಂತ ಮಾತಾಡ್ಕೊಂತ ಇದ್ದಾರೆ. ಇಂಥ ಮಾತೆಲ್ಲ ಕೇಳಬೇಕೇನಪ್ಪ? ಏನು ಹೇಳ್ತಾ ಇದೀಯ ತಿಪ್ಪೆ ಸಾವ್ಕಾರ್ರೆ? ನೀವೇನು ಹೇಳ್ತಾ ಇದ್ದೀರಾ? ಹ್ಞೂ ಕಣಪ್ಪ ಶಂಕರಣ್ಣಯ್ಯ, ಇನ್ನೇನು ಮೊನ್ನೆ ಇನ್ನೂ ನಮ್ಮ ಪಂಚಾಯತಿಗೆ 3 ಲಕ್ಷನೋ ಏನೋ ಅನುದಾನ ಬಿಡುಗಡೆ ಆಯಿತು ಅಂತನ ನೀವೆಲ್ಲರೂ ಅಲ್ಲೆಲ್ಲ ಗ್ರಾಮ ಸಭೆ ಕರೆದು ಎಲ್ಲರಿಗೂ ಹೇಳಲಿಲ್ವಾ? ಮೊನ್ನೆ ಇನ್ನೂ ಎಷ್ಟು 15 ದಿನ ಆಯ್ತೇನೋ. ಅದು ಬಂದ್ಬಿಟ್ಟು ಅದೇ ದುಡ್ಡಾಗೇ ರಸ್ತೆ ಮಾಡಿಸಿದ್ದೀನಿ ಅಂತನ ರಸ್ತೆ ತೋರಿಸ್ಬಿಟ್ಟು ಅರ್ಧ ದುಡ್ಡ ರಸ್ತೆ ಮಾಡ್ಸಕ್ಕೆ ಹಾಕಿ ಇನ್ನರ್ಧ ದುಡ್ಡ ತಾವು ಜಾಬ್ಗೆ ಹಾಕ್ಕೊಂಡವ್ರೆ. ಲಸ್ಮಕ್ಕ ಸೀನಪ್ಪನ ಇಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಜನಗಳ್ನ ಯಾಮಾರಿಸವ್ರೆ ಅಂತ ಮಾತಾಡ್ತಾರೆ. ಏ ತಿಪ್ಪೆ, ನಾಲ್ಗೆ ಬಿಗಿಡ್ದು ಮಾತಾಡು. ಏನು ಮಾತಾಡ್ತಾ ಇದೆಯಾ? ನಾವು ಕಂಡಾರ ದುಡ್ಡಾಗೆ ಉದ್ಧಾರ ಆಗಂತಾರಲ್ಲ. ಪಂಚಾಯತಿಗೆ ಬಂದಿರೋ ಅನುದಾನ ನನಗೆ ಗೊತ್ತೇ ಇಲ್ಲ. 3 ಲಕ್ಷ ಬಂದರೆ 3 ಲಕ್ಷನೂ ರಸ್ತೆ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದ್ದಾರೆ. ಅದೇನಾಯ್ತು ಅಂತ ಕುತ್ಕೊಂಡು ಲೆಕ್ಕಾಚಾರ ಮಾಡ್ಕೊಂತಾರೆ ಪಂಚಾಯತಿಯವರು. ನಿನಗೆ ಹಾಕೋಬೇಕು ಯಾರೋ ಮಾತಾಡಿರೋ ಅಂತೇಳಿ ನೀವ್ಯಾಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಾ? 1 ರೂಪಾಯಿನೂ ನಾವು ಬೇರೆ ದುಡ್ಡಲ್ಲ ಮೋಸ ಮಾಡಿ ದುಡ್ಡನಾಗಲ್ಲ ಬೋರ್ ಕೊರಿಸಿರೋದು. ಹಂಗೆ ನಾನು ಮೋಸ ಮಾಡಿದರೆ ನೀರು ಬೀಳ್ತಾ ಇರಲಿಲ್ಲ. ನಾವು ಯಾವ ದುಡ್ಡು ನಾವಿನ್ನ ನಾವೊಂದಿಷ್ಟು ದುಡ್ಡು ಇಕ್ಕೊಂಡು ಸಾಲ ಮಾಡಿ ಕೊರಿಸ್ತಾ ಇದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ
ನೀನು ತಿಳ್ಕೊಂಡಿರಂಗೆ ನಾವು ಯಾವ ಗ್ರಾಮದ ದುಡ್ಡು ಪಂಚಾಯತಿ ದುಡ್ಡು ತಗೊಂಡು ಬೋರ್ ಕೊರೆಸ್ತಾ ಇಲ್ಲ. ಸುಮ್ಮನೆ ಬಾಯಿ ಐತಿ ಅಂತ ಹೇಳಿ ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಹೆಂಗ್ ಬೇಕು ಹಂಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನೋಡು. ಹೆಂಗ್ ಬಂದಿದ್ದೆ ಹಂಗೆ ಹೋಗ್ತಾ ಇರು. ಏನ್ರಿ ಸಾವ್ಕಾರ್ರೆ ಇವ್ನು ತಿಪ್ಪೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಹಾಂ ಅಯ್ಯೋ ಸೀನಪ್ಪ, ರಾಜಕೀಯ ಈ ಮೆಂಬರ್ ಆಗಿರೋದು ಇವೆಲ್ಲನ ಹೋದ್ಮೇಲೆ ಇಂಥ ಮಾತುಗಳು ಸರ್ವೇ ಸಾಮಾನ್ಯ ಹೇಳ್ತಲೇ ಇರ್ತಾರೆ. ಹಾಂ, ಆದರೆ ನಾವೆಷ್ಟು ನಿಯತ್ತಾಗಿದ್ದೀವಿ ಅಂತ ನಮಗೆ ಗೊತ್ತಿದ್ರೆ ಸಾಕಲ್ವಾ? ನಿನ್ನ ಹೆಂಡ್ತಿ ನಿಯತ್ತಾಗಿ ಇದ್ದಾಳೆ ಅಂತ ನಿನಗೆ ಅನ್ಸುತ್ತಾ ಹೇಳು? ಈಗ ಅದು ಅಲ್ದೇನೆ ಈಗಲೇ ಬೋರ್ ಕೊರ್ಸಿದ್ದೀರಾ ನೀವು. ಹಂಗಿದ್ಮೇಲೆ ಎಲ್ಲರಿಗೂ ಹಂಗೇ ಅನುಮಾನ ಬರುತ್ತೆ. ಮಾತಾಡ್ಕೊಂತಾರೆ ಬಿಡು. ಮಾತಾಡೋರು ನೆಟ್ಟು ಮಾತಾಡ್ಬೇಕು ಸೌಕರ್ಯ. ಹಿಂಗೆಲ್ಲ ಮಾತಾಡೋದು ನಮ್ಮಲ್ದಾಗೆ ನೀರು ಸಿಕ್ಕಿದ ತಕ್ಷಣ ಹೆಂಗ್ ಬೇಕಂಗ್ ಮಾತಾಡ್ತಾರ. ಅದ್ ಯಾವಳು ಮಾತಾಡ್ದಳು ತೋರ್ಸು. ಏ ತಿಪ್ಪೆ ನಡಿಯ, ಅದ್ ಯಾವಳು ಮಾತಾಡಿಗಳು ಅಂತ ತೋರ್ಸು ನೋಡೋಣ. ನಮ್ಮ ಬಗ್ಗೆ ಹಿಂಗ್ ಮಾತಾಡಿದ್ರೆ ಸರಿ ಇರಲ್ಲ. ಯಾವ ಒಂದು ರೂಪಾಯಿನೂ ದುಡ್ಡು ತಂದಿಲ್ಲ ನನ್ನ ಸೊಸೆ ಪಂಚಾಯತಿ ದುಡ್ಡ. ನನಗೆ ಗೊತ್ತೈತಿ. ಅಯ್ಯೋ ಕೆಂಚಕಯ್ಯ, ನಿನಗೆ ಗೊತ್ತೈತಿ ಅಂತ ನಮಗೂ ಗೊತ್ತು. ಆದ್ರೆ ಏನು ಮಾಡೋದು, ಜನಗಳು ಬಾಯಿ ಮುಚ್ಚಕ್ಕಾಗುತ್ತಾ? ಯಾರೋ ಒಬ್ರು ಮಾತಾಡಿರೋ ಅಂದ್ರೆ ಇಡೀ ಊರು ತುಂಬ ಅದೇ ಸುದ್ದಿ. ಇವತ್ತೆಲ್ಲ ಅದೇ ಸುದ್ದಿನೇ. ನೋಡು, ಅದಕ್ಕೆ ಮತ್ತೀಗ ಈ ಹೆಣ್ಮಕ್ಳಿಗೆ ರಾಜಕೀಯ ಬೇಡ. ಒಂದು ಮಾತು ಯಾರಾದರೂ ಹಿಂಗಂದ್ರೆ ಕೇಳಿಸ್ಕೊಂಬಕ್ಕೆ ಧೈರ್ಯ ಇರಲ್ಲ, ಕೇಳಿಸ್ಕೊಂಡು ಸುಮ್ಮನಿರಕ್ಕಾಗಲ್ಲ ಅಂತಾನೆ. ನಮ್ಮ ಸಾವುಕಾರರು ಗೆದ್ದಾಗ ಯಾರು ಏನು ಮಾತಾದ್ರೂ ಮಾತಾಡೋದು ನಮ್ಮ ಸಾವುಕಾರ ತಲೆ ಕೆಡಿಸ್ಕೊಂತ ಇರಲಿಲ್ಲ. ಯಾಕೆಂದ್ರೆ ಅವ್ರು ಗಂಡಸರು. ಏನು ಮಾತಾಡ್ಕೊಂಡ್ರೆ ಬಿಡು, ಏನು ಮಾತಾಡ್ಕೊಂಬಕ್ಕಾಗುತ್ತೆ ಅಂತ ಸುಮ್ಮನೆ ಆಗೋರು. ನಿನ್ನ ಸೊಸೆ ಹೆಣ್ಣಲ್ವಾ, ಏನನ್ನ ಮಾತಾಡಿದ್ರೆ ಸಹಿಸ್ಕೊಂಬಕ್ಕಾಗಲ್ಲ. ಅದಕ್ಕೆ ನಮ್ಮ ಸಾವುಕಾರರು ಅವತ್ತೇ ಹೇಳಿರು ನಿಲ್ಲಿಸ್ಬೇಡ ಎಲೆಕ್ಷನ್ಗೆ ಅಂತಾನೆ. ನಿಮ್ಮ ಮಗ ಕೇಳಲಿಲ್ಲ. ನೀವೇನೋ ಹೇಳಿರಿ, ಓ ಪಾಪ ನಿಮ್ಗೆ ಗೊತ್ತಿತ್ತು ಅದು ಹಿಂಗಾಗುತ್ತೆ, ಹಿಂಗೆಲ್ಲ ಮಾತು ಬರ್ತವೆ ಹಿಂಗೆ ಎಲೆಕ್ಷನಿಗೆ ಹೋದ್ಮೇಲೆ ರಾಜಕೀಯ ಕೇಳಿದ್ಮೇಲೆ ಅಂತಾನೆ. ಆದರೆ ನಿಮ್ಮ ಮಗ ಸೊಸೆ ಕೇಳಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಸಮಾಧಾನ ಮಾಡಿ ಕೇಳ್ರಿ. ಏ ಬಿಡೋತಿಪ್ಪೆ, ಅದನ್ನ ಯಾಕೆ ಹೇಳ್ತೀಯ? ಪಾಪ ಅವರು ಖುಷಿಯಾಗಿದ್ದಾರೆ ನೀರು ಬಿದ್ದೇವೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಹಂಗಂತಾರೆ ಹಿಂಗಂತಾರೆ ಅಂತೇಳಿ ಯಾಕೆ ಹೇಳ್ತೀಯ? ಹಂಗೇನಾದ್ರೂ ಲಸ್ಮಕ್ಕ ಏನಾದರೂ ಗೋಲ್ಮಾಲ್ ಮಾಡಿದರೆ ವಿಚಾರಿಸೋಣ ಬಿಡು, ಲೆಕ್ಕಾಚಾರ ಮಾಡೋಣ. ಎಷ್ಟು ಬಂದೈತೆ, ಎಷ್ಟು ಖರ್ಚಾಗೈತೆ, ಯಾವುದಕ್ಕೆ ಎಷ್ಟು ಖರ್ಚಾಗೈತೆ ಅಂತ ಹೇಳಿ ಕೂತ್ಕೊಂಡು ಮಾತಾಡೋಣ. ಸಾವುಕಾರ್ರೆ, ನೀವು ಇದನ್ನ ಇಲ್ಲಿ ಬಂದು ಹೇಳ್ಬೇಕಾಗಿತ್ತಾ? ತಿಪ್ಪೆಗಂತೂ ಬುದ್ಧಿ ಇಲ್ಲ ಅಂದರೆ ನಿಮಗೂ ಬುದ್ಧಿ ಇಲ್ವಾ? ಅಯ್ಯೋ ಶಂಕರಪ್ಪ, ನಾನೆಲ್ಲಿ ಹೇಳ್ದೆ? ತಿಪ್ಪೆ ಹೇಳ್ದ. ಅವನು ಇರೋ ಸತ್ಯನೇ ಹೇಳಿದ್ದು ಅಷ್ಟೇನೆ. ಗಮತ ಮಾತಾಡ್ತಾರೆ ಜನಗಳೆಲ್ಲ ಅಂತಾನೆ. ಅದಕ್ಕೆ ನನ್ನ ಯಾಕೆ ಕೇಳ್ತಾ ಇದ್ದೀಯ ನೀನು? ಮಾತಾಡೋರ್ನ ಬಾಯಿ ಮುಚ್ಚಕ್ಕಾಗುತ್ತಾ ಹೇಳು? ಉತ್ತರ ಕೊಡಬೇಕಾಗಿರೋದು ಜನಗಳಿಗೆ. ಗೆದ್ದಿರೋರು ಉತ್ತರ ಕೊಡಬೇಕು, ಲಸ್ಮಕ್ಕ ಉತ್ತರ ಕೊಡಬೇಕು. ನಾನು ಯಾವುದು ದುಡ್ಡು ತಿಂದಿಲ್ಲ ಅಂತಾನ ಎಲ್ಲರ ಮುಂದೆನೂ ಹೇಳ್ಬೇಕು. ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಆಗೈತಿ ಅಂತಾನ ಲೆಕ್ಕ ಕೊಟ್ಟರೆ ಆವಾಗ ಗೊತ್ತಾಗುತ್ತೆ. ಹಿಂಗೆ ಲೆಕ್ಕ ಕೊಡ್ದಲೇ ಹಿಂಗೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಅನುಮಾನ ಬರಲ್ಲ ಹೇಳು? ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಕೊಟ್ಟರೆ ಸುಮ್ಮನೆ ಆಗ್ತಾರೆ, ಇಷ್ಟಿಷ್ಟು ಲೆಕ್ಕಾಚಾರ ಅಂತಾನ. ಶಂಕರಣ್ಣಯ್ಯ, ನಾಳೆನೇ ಪಂಚಾಯತಿ ಹತ್ರ ಕಲೆ ಹಾಕ್ಬಿಟ್ಟು ನನ್ನ ಹೆಂಡತಿ ಕರ್ಕೊಂಡೋಗಿ ಯಾವುದಕ್ಕೆ ಎಷ್ಟು ಖರ್ಚಾಗೈತೆ, ದುಡ್ಡು ಎಷ್ಟು ಬಂದಿತ್ತು, ಇನ್ನೆಷ್ಟು ಮಿಕ್ಕಿ ಐತೆ ಅಂತ ಎಲ್ಲ ಲೆಕ್ಕಾಚಾರ ಮಾಡಿ ಎಲ್ಲ ಜನಗಳು ಊರ ಜನಗಳ ಹತ್ರನ ಈ ಲೆಕ್ಕ ಹೇಳ್ಬಿಡ್ರಿ. ಇಂಥ ಅನುಮಾನ ಎಲ್ಲನ ಬರಬಾರ್ದು. ನಾವು 1 ರೂಪಾಯಿನೂ ದುಡ್ಡು ತಂದಿಲ್ಲ ನನ್ನ ಹೆಂಡತಿ ಮನೆಗೆ, ಪಂಚಾಯತಿ ದುಡ್ಡ. ಆದರೆ ಹಿಂಗೆಲ್ಲ ಮಾತಾಡ್ತಾರೆ ಅಂದರೆ ನಮಗೆ ಸಿಟ್ಟು ಬರಲ್ವಾ? ನಾವೇನಾದ್ರು ಸಾಲಾಗಿಲ್ಲ ಮಾಡಿ ಬೋರ್ ಕೊರಿಸ್ತಾ ಇದ್ದೀವಿ. ಏನು ಎಲೆಕ್ಷನ್ಗೆ ಗೆದ್ದೇಡ್ಕೆ ನಮಗೇನು ಲಕ್ಷಾಂತರ ರೂಪಾಯಿ ಬಂದುಬಿಡಲ್ಲ. ಏನೋ ಜನಗಳು ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕೈತೆ ಅಂತಾನ ಅವಳು ಕಷ್ಟಪಟ್ಟು ಮೀಟಿಂಗು ಗೀಟಿಂಗು ಅಂತಾನ ಹೋಗಿ ದುಡ್ಡು ತರಿಸ್ಕೊಂಡು ರಸ್ತೆ ಗಿಸ್ತೆ ಅಂತ ಮಾಡ್ತಾ ಇದ್ದಾಳೆ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೇದು ಹೇಳಕ್ಬಿಟ್ಟು ಹಿಂಗೆ ಅನುಮಾನ ಪಡಬಾರ್ದು ಯಾರನ್ನು. ಅಯ್ಯೋ ಸೀನಪ್ಪ, ನೀನು ತಲೆ ಕೆಡಿಸ್ಕೋಬೇಡ. ನೀನು ಅದೇನು ಪೂಜೆ ಗೀಜೆ ಮಾಡ್ತೀಯ ಅಂತೀಯ ಮಾಡು. ನಾಳೆ ನಾಡಿದ್ರಾಗೆ ಒಂದು ಎಲ್ಲ ಲೆಕ್ಕಾಚಾರ ಮಾಡ್ತೀವಿ ನಾವೆಲ್ಲ. ನಾಗಣ್ಣವ್ರಿಗೆ ಹೇಳ್ತೀನಿ, ಎಲ್ಲ ಲೆಕ್ಕಾಚಾರ ಮಾಡಿ ಎಷ್ಟು ಬಂದಿತ್ತು, ಎಷ್ಟು ಖರ್ಚಾಯಿತು, ಇನ್ನೆಷ್ಟು ಉಳಿದೈತೆ ಎಲ್ಲನ ಲೆಕ್ಕನ ಹೇಳೋಣ. ಜನಗಳ ಮುಂದೆ ಯಾವಾಗ ನಂಬ್ತಾರೆ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀ ಅದೇನು ಕೆಲಸ ಐತೆ ಮಾಡ್ಕ. ಸರಿ, ಅದಪ್ಪ ಮಾತು ಅಂದರೆ. ನಡಿಲ ತಿಪ್ಪೆ, ಲೆಕ್ಕಾಚಾರ ಮಾಡ್ತಾರಂತೆ ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ತಿಂದೇವ್ರೆ, ಎಷ್ಟೆಷ್ಟು ಖರ್ಚಾಗೈತೆ ಅಂತಾನೆ. ನಡಿ ಹೋಗೋಣ. ಹೆಂಗೆ ನಮ್ಮ ಕೆಲಸ ಆಯಿತು. ಬಾ, ಲೆಕ್ಕಾಚಾರ ಮಾಡ್ತಾರೆ ಅವಾಗ ಸಿಗಾಕಂಬ್ಲೇಬೇಕು ಆ ಲಸ್ಮಕ್ಕ. ಅವಾಗ ಏನು ಉತ್ತರ ಕೊಡ್ತಾಳೆ ನೋಡೇ ಬಿಡೋಣ. ಹೌದು ಸಾವ್ಕಾರ್ರೆ, ನೀವು ಒಳ್ಳೆಯವರಾಗೂ ಇರಬೇಕು, ಅದನ್ನು ಕೇಳಬೇಕು. ಹೆಂಗೆ ನಿಮ್ಮ ಪ್ಲ್ಯಾನು? ಪರವಾಗಿಲ್ಲ, ಲೆಕ್ಕಾಚಾರ ಮಾಡ್ತಾರಂತೆ ಆವಾಗ ಲಸ್ಮಕ್ಕನ್ನ ಸಿಗಾಕಿಸ್ಲೇಬೇಕು ನೀವು. ಆಯ್ತು ಬಾರಲ್ಲ ತಿಪ್ಪೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೆ? ಸಿಗಾಕ್ಸ್ತೀನಿ ಎಮ್ಮನ್ನ. ಏನಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ, ಬತ್ತೀನಿ ನಾನು. ಅದೇನು ಪೂಜೆ ಗೀಜೆ ಮಾಡಿ ಅವ್ರಿಗೆ ದುಡ್ಡು ಗಿಟ್ಟು ಬೋರ್ದಾರಿಗೆ ಕೊಟ್ಟು ಕಳಿಸ್ರಿ. ಬರಲಾ? ಸರಿ ಆಯ್ತಣ್ಣ, ಹೋಗಿ ಬರ್ರಿ. ಎಲ್ಗೋದ್ಲಪ್ಪ ಲಕ್ಷ್ಮಿ? ಬರಲೇ ಇಲ್ಲ ಪೂಜೆ ಸಾಮಾನು ತಗೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.